ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಲಕ್ಕಿ ಗೌಡ ಕನ್ನಡ ವ್ಲಾಗ್ಸ್. ನಾನು ನಿಮ್ಮ ಪ್ರೀತಿಯ ಲಕ್ಷ್ಮಿ. ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ತುಂಬ ದಿನಗಳ ನಂತರ ಇವತ್ತೊಂದು ವ್ಲಾಗ್ನ ಅಪ್ಲೋಡ್ ಮಾಡೋಣ ಅಂತ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇವತ್ತು ಏನಪ್ಪ ಸ್ಪೆಷಲ್ ಅಂದರೆ ನನ್ನ ಮಗನ ಬರ್ಡೇ. ಹಾಗಾಗಿ ಇವತ್ತೊಂದು ವ್ಲಾಗ್ ಹಾಕೋಣ ಅಂತ ವಿಡಿಯೋ ಎಲ್ಲ ಮಾಡಿ ಇಟ್ಕೊಂಡಿದ್ದೀನಿ. ಇವತ್ತು ಎಕ್ಸಾಮ್ಸ್ ನಡೀತಾ ಇದೆ ಮಕ್ಕಳಿಗೆ ಇವಾಗ. ಹಾಗಾಗಿ ಎಕ್ಸಾಮ್ಗೆ ಹೋಗಿಬಿಟ್ಟು ಚಾಕ್ಲೇಟ್ಸ್ ಎಲ್ಲ ಕೊಟ್ಬಿಟ್ಟು ಸ್ಕೂಲಲ್ಲಿ ಕರ್ಕೊಂಡು ಬಂದೆ. ನೆಕ್ಸ್ಟು ಬರಬೇಕಾದ್ರೆ ಒಂದು ಸರ್ಪ್ರೈಸ್ ಇತ್ತು. ಅದೇನಂತ ನೆಕ್ಸ್ಟ್ ನಾನು ಹೇಳ್ತೀನಿ. ಇದು ನನ್ನ ಮಗಂದು ಹೊಸ ಡ್ರೆಸ್ಸು. ತುಂಬ ಗ್ರ್ಯಾಂಡಾಗಿ ಏನು ಸೆಲೆಬ್ರೇಟ್ ಮಾಡ್ತಾ ಇಲ್ಲ ನಾನು. ಸಿಂಪಲ್ಲಾಗೆ ಮಕ್ಳಿಗೆ ಖುಷಿ ಆಗೋ ಥರ ಮಾಡ್ತಾ ಇರೋದು. ಫಸ್ಟು ಹೋಗಿ ಒಂದು ಸೂಟ್ ತೊಗೊಂಬಂದಿದೆ. ಅದು ತುಂಬ ಲೂಸ್ ಅನಿಸ್ತಾ ಇತ್ತು. ಎಕ್ಸ್ಚೇಂಜ್ ಮಾಡೋಣ ಅಂತ ಇಟ್ಕೊಂಡಿದ್ದೆ. ಆಮೇಲೆ ತಮ್ಮ ಕೂಡ ಬಂದ್ರಲ್ಲ, ಇಬ್ಬರು ಹೋಗಿ ಎಕ್ಸ್ಚೇಂಜ್ ಮಾಡ್ಲಿಕ್ಕೆ ಹೋದಾಗ ಈ ಡ್ರೆಸ್ ಸಿಕ್ತು. ಈ ಥರ ಹುಡುಕ್ತಾ ಇದ್ದ ನನ್ನ ಮಗ, ಆಸೆಪಟ್ಟು ಈ ಥರ ಬೇಕು ಅಂತ. ಅದೇ ಥರ ಸಿಕ್ತು. ಕಲರ್ ಕೂಡ ತುಂಬ ಇಷ್ಟ ಆಯಿತು. ಡ್ರೆಸ್ ಕೂಡ ಅವನಿಗೆ ತುಂಬ ಚೆನ್ನಾಗಿ ಕಾಣ್ತಾ ಇದೆ. ನನಗಂತೂ ತುಂಬ ಇಷ್ಟ ಆಯಿತು ಈ ಡ್ರೆಸ್ಸು. ನನ್ನ ಮಕ್ಕಳು ಕೂಡ ಇಬ್ಬರು ರೆಡಿಯಾಗಿದ್ದಾರೆ. ಇವತ್ತು ಬರ್ಡೇಗೆ ಕೇಕ್ ನಾನು ಡ್ಯಾನ್ಸ್ ಕ್ಲಾಸಲ್ಲೇ ಕಟ್ ಮಾಡಿಸೋಣ ಅಂತ ಅಂದ್ಕೊಂಡಿದ್ದೀನಿ. ಮನೆಯಲ್ಲೇನು ಬೇಡ, ಎಕ್ಸಾಮ್ಸ್ ಇದೆಲ್ಲ ಓದಿಸೋದು ತುಂಬ ಇರುತ್ತೆ. ಹಾಗಾಗಿ ನಾನು ವೀಡಿಯೋಸ್ ಕೂಡ ನನಗೆ ಎಡಿಟ್ ಮಾಡೋಕ್ಕೂ ಆಗ್ತಿಲ್ಲ, ಅಪ್ಲೋಡ್ ಮಾಡೋಕ್ಕೂ ಆಗ್ತಿಲ್ಲ. ಇನ್ಮೇಲಿಂದ ನಾನು ಕಂಟಿನ್ಯೂಸ್ ಆಗಿ ವ್ಲಾಗ್ಸ್ನ ಅಪ್ಲೋಡ್ ಮಾಡ್ತೀನಿ ಫ್ರೆಂಡ್ಸ್, ಬೇಜಾರು ಮಾಡ್ಕೋಬೇಡಿ, ಸಾರಿ. ಇವತ್ತು ಬರ್ಡೇಗೆ ಅಂತ ನಾನು ಹೆಸರುಬೇಳೆ ಪಾಯಸ ಮಾಡಿದ್ದೆ. ಹೆಸರುಬೇಳೆ ಪಾಯಸ ಮತ್ತು ತಮ್ಮ ಬಂದಿದ್ರಲ್ಲ, ಏನಾದರೂ ಸ್ಪೆಷಲ್ ಮಾಡೋಣ ಅಂದ್ಬಿಟ್ಟು ಚಿಕನ್ ಬಿರಿಯಾನಿ ಮತ್ತು ಚಿಕನ್ ಕಬಾಬ್ ಮಾಡಿಕೊಂಡೆ. ನಮಗೆಲ್ಲರಿಗೂ ಊಟಕ್ಕೆ ಇದೇ ಆಗುತ್ತೆ ಅಂದ್ಬಿಟ್ಟು ಚಿಕನ್ ಮಾಡ್ಕೊಂಡ್ವಿ. ಒಂದು ಸ್ವೀಟ್ ಇರಲಿ ಅಂತ ಹೆಸರುಬೇಳೆ ಪಾಯಸ ಮಾಡಿಕೊಂಡೆ. ನಾನು ಸ್ವಲ್ಪ ಬ್ಯುಸಿ ಆಗಿಬಿಟ್ಟಿದ್ದೆ. ಮಕ್ಕಳಿಗೆ ಎಕ್ಸಾಮು, ಟ್ಯೂಷನ್ಸು, ಎಂಬ್ರಾಯ್ಡ್ರಿ ಕ್ಲಾಸ್ಗೆ ಹೋಗ್ತೀನಿ ಮತ್ತು ಟೈಲರಿಂಗ್ ಕ್ಲಾಸು ಎಲ್ಲನೂ ಮ್ಯಾನೇಜ್ ಮಾಡಿಕೊಂಡು ಈ ಕಡೆ ಸ್ವಲ್ಪ ಗಮನ ಹರಿಸೋದು ಕಮ್ಮಿ ಆಗಿದೆ. ಬರೀ ಶಾರ್ಟ್ಸ್ ಹಾಕ್ಕೊಂಡು ಹೆಂಗೋ ಮ್ಯಾನೇಜ್ ಮಾಡ್ತಾಯಿದ್ದೀನಿ. ಹಾಗಾಗಿ ಇನ್ಮೇಲೆ ವ್ಲಾಗ್ಸ್ ಕಂಟಿನ್ಯೂಸ್ ಆಗಿ ಬರುತ್ತೆ. ಇವತ್ತು ಮನೆಗೆ ಗೆಸ್ಟ್ ಬರ್ತಾ ಇದ್ದಾರೆ. ಸರ್ಪ್ರೈಸಾಗಿ ನಮ್ಮ ಸುಚಿಗೆ ಸರ್ಪ್ರೈಸ್ ಇರಲಿ ಅಂತ ಇದು ಆಂಟಿ ಕಡೆಯಿಂದ ಗಿಫ್ಟ್ ಅಂತಲೇ ಹೇಳ್ಬೋದು. ನಮ್ಮ ಸುಚಿ ಮಕ್ಕಳು ನಾವು ಎಲ್ಲರೂ ಅಪ್ಪು ಸರ್ ಫ್ಯಾನ್ಸು. ಹಾಗಾಗಿ ಏನು ಗಿಫ್ಟ್ ಬೇಕು ಸುಚಿ ಅಂದಾಗ, ಶಶಿ ನೀನೇ ಬಾ ಅಂತ ಕೇಳ್ದ ನನ್ನ ಮಗ ಆಂಟಿಗೆ. ಅದಕ್ಕೆ ಆಂಟಿ ಏನು ಗಿಫ್ಟ್ ಕೊಡೋದು, ಇರು ಸುಚಿಗೆ ಅಪ್ಪು ಅಂದರೆ ತುಂಬ ಇಷ್ಟ ಅಲ್ಲ. ಜೂನಿಯರ್ ಅಪ್ಪು ಸರ್ ಇದ್ದಾರಲ್ಲ, ಅವರು ಆಂಟಿಗೆ ತುಂಬ ಪರಿಚಯ. ಹಾಗಾಗಿ ಪ್ಲೀಸ್ ಸರ್ ವಿಶ್ ಮಾಡಿ ಬರ್ತೀರಾ ಮನೆಗೆ ಹೋಗಿ, ಆ ಕಡೆ ಏನಾದರೂ ಹೋಗಿದ್ರೆ ಅಂತ ಕೇಳಿದ್ರಂತೆ. ಅವರು ಹೊಸಕೋಟೆಗೆ ಶೂಟಿಂಗ್ ಬಂದಿದ್ದರು. ಹಾಗಾಗಿ ಹಂಗೆ ಮನೆಗೆ ಬಂದರು. ನೋಡಿ ನೀವೇ ಈಗ ಬರ್ತಾ ಇದ್ದಾರೆ. ಅವ್ರ ವಾಯ್ಸ್ ಎಲ್ಲ ಕೇಳಿ ಹೇಗೆ ಅನ್ನಿಸ್ತು ಅಂತ ನನಗೆ ತಿಳಿಸಿ. ನಮಸ್ತೆ ಸರ್. ನಮಸ್ಕಾರ. ಬನ್ನಿ ಕಾವಾಗಿತ್ತು ಬಂದ್ರು ಕಾಲೇಜಿರ್ತಾನ. ಎಷ್ಟು ಇವಾಗ? 9 years, 8 years. ಹೆಸರು ಹೆಸರು ಸುಚಿತ್. ಎಲ್ಲ ಅವಾಗಿಂದ ವೇಟ್ ಮಾಡ್ತೀವಿ. ಊಟ ಮಾಡಿದ್ರಾ? ಏನು ತಿಂದ್ರಿ? ಬಿರಿಯಾನಿ ಬಡ್ಡಿ ಅಂತ ಸ್ವಲ್ಪ ಊಟ ಸ್ವಲ್ಪ ಊಟ ಏನು ಬೇಡ. ನಿಜವಾಗ್ಲೂ ನಾನು ಮಕ್ಕಳಿಗೋಸ್ಕರ ನಾನು ನಿಜವಾಗ್ಲೂ ಬಂದಿದ್ದೆ. ಮಧ್ಯಾಹ್ನದಿಂದ ಈಗ ಬರ್ತಾರೆ. ಅದು ಬರೋ ಕಾರ್ನೆಲ್ಲ ಹೋಗಿ ಚೆಕ್ ಮಾಡ್ತಾರೆ. ಸರ್ ಅವ್ರಿಗೆ ಇಷ್ಟನಾ? ಮತ್ತೆ ಕಾಫಿ ಜ್ಯೂಸ್ ನೀರು ಕೊಡಿ. ಯಾವ ಸ್ಕೂಲು? ಮಕ್ಕಳಿಗೋಸ್ಕರ ಒಬ್ಬರು ಹೀರೋ ಕೇಳಿದ ತಕ್ಷಣ ಒಂದೇ ಒಂದು ಕಾಲ್ ಮಾಡಿ, ಪ್ಲೀಸ್ ಸರ್ ಒಂದು ವಿಶ್ ಮಾಡಿ ಬರ್ತೀರಾ ಮಗುಗೆ ಅಂತ ಕೇಳಿದ್ದಕ್ಕೆ ಓಕೆ ಅಂತ ಒಪ್ಕೊಂಡು ಮನೆಗೆ ಬಂದು ವಿಶ್ ಮಾಡಿ ಮಕ್ಕಳ ಜೊತೆ ಕಾಲ ಕಳೆದಿದ್ದು ನಮಗಂತೂ ತುಂಬ ಅಂದರೆ ತುಂಬ ಖುಷಿಯಾಯಿತು. ಅಪ್ಪು ಸರ್ನೇ ಮೀಟ್ ಮಾಡಿದ್ವೇನೋ ಅನ್ನೋಷ್ಟು
ಖುಷಿಯಾಗ್ಬಿಡ್ತು. ಅಷ್ಟು ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು. ಈ ಸಲ ನನ್ನ ಮಗನ ಬರ್ಡೇ ಒಂಥರ ಸ್ಪೆಷಲ್ ಅಂತಲೇ ಅನಿಸುತ್ತೆ. ವರ್ಷ ಏನು ಮಾಮೂಲಿ ಕೇಕ್ ತೊಗೊಂಬರ್ತಿದ್ವಿ, ಕಟ್ ಮಾಡ್ತಿದ್ವಿ. ಒಂದೊಂದು ವರ್ಷ ಕೇಕ್ ಕೂಡ ತರ್ತಾ ಇರಲಿಲ್ಲ. ಸುಮ್ಮನೆ ಹೊಸ ಡ್ರೆಸ್ ಕೊಡಿಸ್ಬಿಟ್ಟು ಸ್ಕೂಲಿಗೆ ಚಾಕ್ಲೇಟ್ ಕೊಡಿಸ್ಬಿಟ್ಟು ಸುಮ್ಮನೆ ಆಗ್ತಾಯಿದೆ. ಕೇಕ್ ಏನು ಕಂಪಲ್ಸರಿ ಅಂತ ಏನಿಲ್ಲ ನಮ್ಮ ಮನೆಯಲ್ಲಿ. ಕೆಲವೊಂದು ಸಲ ಮಾತ್ರ ಕೇಕ್ ತರಿಸ್ಕೊಡ್ತೀನಿ, ಕೆಲವೊಂದು ಸಲ ಆ ಥರ ಅಲ್ಲ. ಹಾಗೆ ಡ್ರೆಸ್ ಕೊಡಿಸ್ಬಿಟ್ಟು ಸುಮ್ಮನೆ ಆಗೋದು. ಎಲ್ಲರ ಬರ್ಡೇಗೂ ಅಷ್ಟೇ. ಈ ಸಲನೂ ಅದೇ ಥರ ಎಕ್ಸಾಮ್ಸ್ ಇರೋದ್ರಿಂದ ಏನು ಬೇಡ ಗ್ರ್ಯಾಂಡಾಗಿ ಅಂಥೇಳಿ ಸುಮ್ಮನೆ ಆಗ್ಬಿಟ್ಟಿದ್ವಿ. ಮನೆಯಲ್ಲೂ ಕೂಡ ಕೇಕ್ ಕಟ್ ಮಾಡಿಸೋದು ಬೇಡ, ಹೆಂಗಿದ್ರು ಡ್ಯಾನ್ಸ್ ಕ್ಲಾಸ್ ಇತ್ತು ಅವತ್ತು. ಹಾಗಾಗಿ ಡ್ಯಾನ್ಸ್ ಕ್ಲಾಸ್ಗೆ ಕರ್ಕೊಂಡು ಹೋಗಿ ಅಲ್ಲೇ ಕೇಕ್ ಕಟ್ ಮಾಡಿಸ್ಬಿಡೋಣ ಅಂತ ಪ್ಲ್ಯಾನ್ ಮಾಡಿಕೊಂಡು ನಾವು ಸುಮ್ಮನೆ ಇದ್ವಿ. ಆಮೇಲೆ ಆಂಟಿ ಸಡನ್ನಾಗಿ ಕಾಲ್ ಮಾಡಿ, ಇವತ್ತು ಇವ್ರು ಬರ್ತಾಯಿದ್ದಾರೆ, ಜೂನಿಯರ್ ಅಪ್ಪು ಸರ್, ಶೂಟಿಂಗ್ ಹೊಸಕೋಟೆಯಲ್ಲಿದೆ ಅಂತೆ. ಹಾಗಾಗಿ ನಾನು ಕೇಳಿದೆ, ಓಕೆ ಮನೆಗೆ ಹೋಗ್ಬಿಟ್ಟು ವಿಶ್ ಮಾಡ್ಬಿಟ್ಟು ಹೋಗ್ತೀನಿ ಅಂತ ಹೇಳಿದ್ದಾರೆ ಅಂದಾಗ ನಮಗೆ ಒಂಥರ ಆಶ್ಚರ್ಯ. ನಮಗೇನು ಗೊತ್ತಾ, ಆಂಟಿ ಹೇಳ್ತಾಯಿದ್ರು ಅವಾಗವಾಗ ಸೇಮ್ ಅಪ್ಪು ಸರ್ ಥರನೇ ವಾಯ್ಸಿದೆ, ನಾನು ಹೋದಾಗ ಮೀಟ್ ಮಾಡಿದ್ದೀನಿ ಫಂಕ್ಷನಲ್ಲೆಲ್ಲ ಅಂತ. ಬಟ್ ನಾನು ನೋಡಿರಲಿಲ್ಲ, ಏನೂ ಇಲ್ಲ. ಅವರು 2 ಮೂವಿ ಎಲ್ಲ ಮಾಡಿದ್ದಾರೆ. ಈಗ 3ನೇ ಮೂವಿ ಶೂಟಿಂಗ್ ನಡೀತಾ ಇದೆ ಅಂತೆ. ಮಾರಕಾಸ್ತ್ರ ಮತ್ತು ಛಾಯಾ ಮೂವಿ ಎಲ್ಲ ಆಗಿದೆ. ನಾನು ನೋಡಿರಲಿಲ್ಲ. ಆಂಟಿ ಹೇಳ್ತಾಯಿದ್ರು, ಫೋಟೋಸ್ ಎಲ್ಲ ಕಳಿಸ್ತಾಯಿದ್ರು. ಬಟ್ ನೋಡ್ತಿದ್ವಿ ಫೋಟೋದಲ್ಲಿ, ರಿಯಲ್ ಆಗಿ ನೋಡಿರಲಿಲ್ಲ. ಸೊ ರಿಯಲ್ ಆಗಿ ನೋಡಿದಂತೂ ತುಂಬ ಖುಷಿ ಕೊಡ್ತು. ಮಕ್ಕಳಿಗಂತೂ ತುಂಬ ಅಂದರೆ ತುಂಬ ಖುಷಿ ಆಯಿತು. ನನ್ನ ಮಗ ಹೇಳ್ತಾಯಿದ್ದ, ನಾನು ಒಂದು ಡ್ಯಾನ್ಸ್ ಮಾಡಬೇಕು ಸರ್ ಜೊತೆ ಅಂತ. ಅಷ್ಟು ಬೇಗ ಅಷ್ಟೊಂದು ಯೋಚನೆ ಮಾಡಿಬಿಟ್ರು ನನ್ನ ಮಕ್ಕಳು. ಇಲ್ಲಪ್ಪ, ಅವರು ಅರ್ಜೆಂಟಲ್ಲಿ ಇರ್ತಾರಲ್ಲ, ಆಗಲ್ಲ ಅಂತೇಳಿ ನಾವು ಸುಮ್ಮನೆ ಮಾಡಿದ್ವಿ. ಎಷ್ಟು ಮಕ್ಳ ಜೊತೆ ಅಂತೂ ಸರ್ ತುಂಬ ಚೆನ್ನಾಗಿ ಖುಷಿಯಾಗಿ ಮಾತಾಡಿದ್ರು. ಅವ್ರಿಗೆ ಮಕ್ಕಳಂತೂ ತುಂಬ ಇಷ್ಟ ಆಗ್ಬಿಟ್ರು. ಕವನ ಕೀರ್ತನ ಟ್ವಿನ್ಸ್ ಇರೋದ್ರಿಂದ ಅವ್ರನ್ನ ತುಂಬ ಇಷ್ಟಪಟ್ಟರು, ಚೆನ್ನಾಗಿ ಮಾತಾಡ್ಸಿದ್ರು. ಡ್ಯಾನ್ಸ್ ಎಲ್ಲ ಕಲಿತಾ ಇದ್ದೀರಾ, ಓಕೆ, ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ, ಚೆನ್ನಾಗಿ ಓದಿ ಅಂತೆಲ್ಲ ಹೇಳ್ತಾ ಇದ್ದಾರೆ. ಸೊ ನಾನು ವಾಯ್ಸ್ ಓವರ್ ಕೊಡ್ತಾ ಹೋದರೆ ಅವ್ರು ಮಾತಾಡಿರೋದು ನಿಮಗೆ ಕೇಳಲಿಕ್ಕಾಗಲ್ಲ. ಹಾಗಾಗಿ ನಾನು ವಾಯ್ಸ್ ಓವರ್ನ ಸ್ಟಾಪ್ ಮಾಡ್ತೀನಿ. ನೆಕ್ಸ್ಟು ಇವತ್ತು ಇದು ಮುಗಿಸ್ಕೊಂಡು ಡ್ಯಾನ್ಸ್ ಕ್ಲಾಸ್ಗೆ ಹೋಗಿ ಅಲ್ಲಿ ಬರ್ಡೇ ಸೆಲೆಬ್ರೇಷನ್ ಮಾಡಿಕೊಂಡು ಮನೆಗೆ ಬಂದಿದ್ದಷ್ಟೇ. ಮತ್ತೆ ನಾನು ವೀಡಿಯೋನ ಮಾಡೋಕ್ಕೆ ಹೋಗಲಿಲ್ಲ, ಯಾಕೆಂದರೆ ಎಕ್ಸಾಮ್ ಪ್ರಿಪೇರ್ ಮಾಡಿ ನಾನು ನೈಟ್ ಊಟ ಮಾಡೋದು ಎಲ್ಲ ಲೇಟ್ ಆಗೋಯಿತು, ತುಂಬ ಕೆಲಸ ಆಗೋಯಿತು. ಹಾಗಾಗಿ ನಾನು ಡ್ಯಾನ್ಸ್ ಕ್ಲಾಸಲ್ಲಿ ಕೇಕ್ ಕಟ್ ಮಾಡಿಸ್ಕೊಂಡು ಬಂದಿದ್ದನ್ನೇ ಎಂಡ್ ಮಾಡಿದ್ದೀನಿ ಫ್ರೆಂಡ್ಸ್. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ವೀಡಿಯೋಸ್ಗೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಫ್ರೆಂಡ್ಸ್. ಪ್ಲೀಸ್ ನನಗೆ ಸಪೋರ್ಟ್ ಮಾಡಿ. ನಿಮ್ಮ ಸಪೋರ್ಟ್ ನನಗೆ ತುಂಬಾ ಅವಶ್ಯಕತೆ ಇದೆ. ಸೊ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ ಫ್ರೆಂಡ್ಸ್. ನೆಕ್ಸ್ಟ್ ವಿಡಿಯೋ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಲವ್ ಯು ಆಲ್, ಬಾಯ್ ಫ್ರೆಂಡ್ಸ್. ಎಣ್ಣೆ ತಿನ್ನಲ್ಲ ನಾನು. ತಿಂತಿದ್ದೀನೋ ವಯಸ್ಸು ಚೆನ್ನಾಗಿದೆ. ಮೀಟ್ ಮಾಡಿಲ್ವಾ ಒಂದ್ಸರಿನೂ? ಸರಿ, ಇಲ್ಲ ಸರ್, ಅಂದ್ಕೊಂಡಿದ್ವಿ. ಬಟ್ ಇವರೆಲ್ಲ ಚಿಕ್ಕವರಿದ್ರಲ್ಲ, ಸುಮ್ಮನೆ ಇದ್ವಿ ಸರೌಂಡಿಂಗ್ ಆ ಥರ. ನಾನು ಅದೇ ಬರ್ಡೇಗೆ ಗೊತ್ತಿರೋರು ಸ್ವಲ್ಪ ಮಕ್ಕಳು ಅಂತ. ಅದೇ ಆಂಟಿ ನಮಗೆ ಗೊತ್ತೇ ಇರಲಿಲ್ಲ. ಸರ್ಪ್ರೈಸಾಗಿ ಹೇಳಿದಾಗ ಸ್ಕೂಲಿಂದ ಬರಬೇಕಾದ್ರೆ ಯಾರು ಬರ್ತಾರೆ ಮಮ್ಮಿ ಅಂತ ಇವರಿಗೂ ಸರ್ಪ್ರೈಸ್ ಆಯಿತು.
ಸರ್ ನೀವಿರೋದು ಸರ್ ಹೆಬ್ಬಾಳ. ಬಟ್ ಆ್ಯಕ್ಚುಲಿ ನಮ್ಮ ತಾಯಿ ಮನೆ ಇಲ್ಲೇ ಅದು ನಾವು ಇಲ್ಲೆಲ್ಲ ಸ್ಕೂಲ್ ಟೈಮಾಗ ಇದರಲ್ಲಿ ಹೋಲಿ ಕ್ರಾಸಲ್ಲಿ ಓದಿದ್ದು. ಇಲ್ಲೆಲ್ಲ ಸಿಕ್ಕಾಪಟ್ಟೆ ಓಡಾಡಿದ್ವಿ. ಕಬಾಬ್ ಸಖತ್ತಾಗಿತ್ತು. ಅದೇನಂದ್ರೆ ಎಣ್ಣೆ ಮೇಂಟೈನ್ ಮಾಡೋಣ ಅಂತ ಎಷ್ಟು ಸಿನಿಮಾಗಳಿದೆ. ಹಾಂ ಸರ್. ಏನೋ ಅಪ್ಪು ಸರ್ ಹುಟ್ಟಿದ್ದು ಮಂತಲ್ಲೇ ಹುಟ್ಬಿಟ್ಟಿದ್ದಾರ. ಹಾಂ ಸರ್. ಮೊನ್ನೆ ಡ್ಯಾನ್ಸ್ ಮೇಲೆ ಪ್ರಾಕ್ಟೀಸ್ ಮಾಡಿದ್ರು, ಬಟ್ ಟೈಮ್ ಆಗುತ್ತೆ ಅಂತ ಮಾಡಿಲ್ಲ. ಹಾಡೆಲ್ಲ 2 days difference. ಹದಿನೇಳನೇ ತಾರೀಕಿದ್ರು ಐಶ್ವರ್ಯ ಅವ್ರಿಗೆ ಎಷ್ಟೋ ಜನಕ್ಕೆ ವಿಶ್ ಅಂತಾರೆ. ನಾನು ಏನು ವಿಶ್ ಮಾಡಿ, ನಾವೇ ಅವ್ರ ಫ್ಯಾನು. ನಾವು ವಿಶ್ ಮಾಡಿದ್ರೆ ಚೆನ್ನಾಗಿರಲ್ಲ, ಹೇಳಿದ್ರೆ ಕೇಳಲ್ಲ. ಅಯ್ಯೋ ಇಲ್ಲ ಸರ್ ನೀವು ಬನ್ನಿ ಅಥವಾ ಒಂದು ಫೋನ್ ಮಾಡಿ ಅಂತಾರೆ. ಏನೋ ಅವ್ರ ಖುಷಿ ಪಾಪ. ಬನ್ನಿ ಒಂದು ಫೋಟೋ ತಗೋ ಬರೋ ಇರೋ ಬಾ ಇಲ್ಲ ಬಾ ಬಾ ಬಾ. ಬರ್ತೀವಿ. ಒಂದ್ಸರಿ ಹ್ಯಾಪಿ ಬರ್ಡೇ. ಗಾಡ್ ಬ್ಲೆಸ್ ಯು. ಸಿಗೋಣ. ಅವಾಗ ಬರ್ತಾ ಇರಿ ಸರ್, ಈ ಕಡೆ ಬಂದಾಗೆಲ್ಲ. ಇವರಿಬ್ರು ಬರ್ಡೇಗೂ ಮಿಸ್ ಮಾಡಬೇಡಿ. ಸಿನಿಮಾ ತೋರಿಸಿ. ಜಗಳ ಮಾಡ್ತಿದ್ರು. ಸರ್ನ ಕರ್ಸಿದಿಲ್ಲ, ನಮ್ಮ ನಂಬರ್ ಬರ್ಡೇಗೆ ಯಾರು ಕರ್ಸಿಲ್ಲ. ಯಾವಾಗ? ಅಕ್ಟೋಬರ್ ಸರ್. ಅಕ್ಟೋಬರ್. ಖಂಡಿತ ಇನ್ಫಾರ್ಮ್ ಮಾಡ್ತೀವಿ, ತಪ್ಪದೆ ಬರಬೇಕು. ಬರ್ತೀವಿ. ಬೇಜಾರಾಗಿದೆ. ಬಾಯ್. ಚೆನ್ನಾಗಿ ಊಟ ಮಾಡಿ, ಚೆನ್ನಾಗಿ ಓದಿ. ಬಾಯ್. ನಾವು ರಾತ್ರಿ ತನಕ ಇಲ್ಲೇ ಇರಿಸ್ಕೊಳ್ಳೋಣ.